ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂದ ಆರೋಪ ಬಂದಾಗ ರಾಜೀನಾಮೆ ಕೊಡಿಸಿದ್ರಿ ಅಧ್ಯಕ್ಷರೇ. ಇವತ್ತು ಮತ್ತೆ ಇವತ್ತು ಏನು ಬದಲಾವಣೆ ಆಗಿದೆ? ರಾಜ್ಯಕ್ಕೆ ಉತ್ತರ ಕೊಡಿ. ಅವಾಗಿಂದ ಮತ್ತು ಈಗ ಏನು ಬದಲಾವಣೆ ಆಗಿದೆ? ತಯಾರಾಗಿದ್ದೇನೆ. ಕರ್ತವ್ಯ ಇದು ಒಬ್ಬ ಸಚಿವರ ಪ್ರಶ್ನೆ ಅಲ್ಲ, ಸರ್ಕಾರದ ವಿಶ್ವಾಸಾರ್ಹತೆಯ ಪ್ರಶ್ನೆ. ಸನ್ಮಾನ್ಯ ನಾರಾಯಣ ಆರೋಪಗಳು ಸರಿಯಲ್ಲ ಅಂದ್ರೆ ಸಂಪೂರ್ಣ ತನಿಖೆಗೆ ಸರ್ಕಾರ ಯಾಕೆ ನಾಚಿಕೆ ಪಡ್ಕೊಳ್ತಾ ಇದೆ? ಯಾಕೆ ಹಿಂದೆ ಪಡ್ತಾ ಇದೆ? ತನಿಖೆ ನಡೆದಿರುವಾಗ ಸಚಿವ ಯಾಕೆ ಮತ್ತೆ ಸಚಿವರಾಗಿ ಬಂದಿದ್ದಾರೆ ರಾಜೇಂದ್ರ? ಯಾಕೆ ರಾಜೀನಾಮೆ ತೆಗೆದುಕೊಂಡು ಮತ್ತೆ ಅವ್ರು ರಾಜಮಂತ್ರಿ ಮಾಡಿದಿರಿ? ಈ ಹಣ ಯಾರ ಅನುಮತಿಯಿಂದ ಯಾರ ಖಾತೆಗೆ ವರ್ಗಾಯಿತು? ವಾಲ್ಮೀಕಿ ನಿಗಮದ ಹಣ ಎಲ್ಲಿ ದುರ್ಬಳಕೆ ಆಯ್ತು? ಜನಕ್ಕ ನೀವು ಲೆಕ್ಕ ಕೊಡಬೇಕು. ಜನರ ಹಣ ಇದು, ಸಾರ್ವಜನಿಕರ ಹಣ, ದಲಿತರ ಹಣ. ಇದಕ್ಕ ನೀವು ಜವಾಬ್ದಾರಿ ಕೊಡ, ನಿಮ್ನ ಜವಾಬ್ದಾರಿ ಐತಿ. ಇದಕ್ಕೆ ನೀವು ಲೆಕ್ಕ ಕೊಡಬೇಕಾಗೈತಿ. ಪರಿಶಿಷ್ಟ ಪಂಗಡದ ಹಣ, ಬಡವರ ಹಣ. ನಾಗೇಂದ್ರ ಅವರ ಇದು ಸಣ್ಣ ಆರೋಪ ಅಲ್ಲ. ನೀವು ಯಾವ ಕುಲದಲ್ಲಿ ಹುಟ್ಟಿರಿ, ಯಾವ ವಾಲ್ಮೀಕಿ ಕುಲದಲ್ಲಿ ಹುಟ್ಟಿರಿ, ಆ ಕುಲಕ್ಕ ದ್ರೋಹ ಮಾಡಿರಿ, ಆ ಕುಲಕ್ಕ ಅನ್ಯಾಯ ಮಾಡಿರಿ. ಇದು ಸರಿಯಲ್ಲ. ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಶ್ರೇಣಿಯಲ್ಲಿ ಸರ್ಕಾರದ ಜವಾಬ್ದಾರಿ ಐತಿ. ದಲಿತರ ಹಣ ತಿಂದಿರಿ, ಅವ್ರಿವ್ರದಲ್ಲ, ದಲಿತರ ಹಣ ತಿಂದಿರಿ ಸರ್ಕಾರದವರು. ಅದಕ್ಕೆ ನೀವು ಉತ್ತರ ಕೊಡಬೇಕಾಗೈತಿ. ಇಂದು ಕೊಟ್ಟಿದ್ದೀರಿ, ಏನ್ ಬದಲಾವಣೆ ಅವಾಗಿದ್ದಕ್ಕೆ ಈಗ ಮಾಡಿದ್ದೀರಿ. ನೈತಿಕ ಹೊಣೆಗಾರಿಕೆ ಕೊಟ್ಟು ರಾಜೀನಾಮೆ ಕೊಟ್ರಿ. ಯಾಕಂದ್ರೆ ಬಾಬಾ ಬಡವರಿಗೆ ಮತ್ತೆ ಫಿಕ್ಸ್ ಮಾಡಿದ್ದೀವಿ. ಕೂಲಿ ಪ್ರಕಾರ ಹೋದ್ರೆ ಅವರು ಬಂದು ಕೂತಿದ್ದಾರೆ. ಅವರು ಹಂಗಾಗಿ ಈಗೇನು ತಾವು ಕಾರ್ಡನ್ನು ರದ್ದು ಮಾಡಿದ್ದೀವಿ, ಅದು ರೆಸ್ಟೋರ್ ಮಾಡ್ಲಿಕ್ಕೆ ಆದೇಶ ಕೊಡಿ. ರೆಸ್ಟೋರ್ ಮಾಡಿ ಆದೇಶ ಕೊಟ್ರೆ ಬಡವರಿಗೆ ಅನುಕೂಲ ಆಗುತ್ತೆ. ನಾನು ನಿಶ್ಚಿತವಾಗ್ಲೂ ಇದನ್ನು ಕೂಡ ಪರಿಶೀಲನೆ ಮಾಡ್ತೀನಿ. ಇದು ವೈಡರ್ ಇಶ್ಯೂ ಇದೆ. ಈಗ ನಮ್ಮ ಇನ್ಕಮ್ ಸೀಲಿಂಗ್ 1,20,000 ಅಂತ ಮಾಡಿದ್ದಾರೆ. ಆದರೆ ಅದು ಹೆಚ್ಚಾಗಿ ಮಾಡಬೇಕಾದ್ರೆ ಇನ್ನೂ ವೈಡರ್ ಕನ್ಸಲ್ಟೇಷನ್ ಮಾಡಬೇಕಾಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಅದು ಎಲ್ಲವನ್ನು ನಾನು ಪರಿಶೀಲನೆ ಮಾಡಿ ಮತ್ತೆ ಚರ್ಚೆ ಮಾಡೋಣ. ಮತ್ತೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಮಾತನಾಡ್ತೇನೆ. ಮನೆ ಸಚಿವರೇ, ನಾರಾಯಣ ಸ್ವಾಮಿ, ಈಗೇನು ತಾವು ಕಾರ್ಡನ್ನು ವಜಾ ಮಾಡಿದಿರಲ್ಲ, ಅದ ತಾತ್ಕಾಲಿಕವಾಗಿ ಏನು ಹಿಂದಿನಂತೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಈಗ ನೀವೇನು ಇನ್ಕಮ್ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ತಗೊಳ್ಳೋಕೆ ಸಮಯ ತಗೊಳ್ಳುತ್ತೆ. ಆದ್ರೆ ಕೆಲವು ಭಾಗಗಳಲ್ಲಿ ಇವತ್ತು ನಾವೇನು ರೇಷನ್ ಕೊಡ್ತಾ ಇದ್ದೀವಿ ಅದರ ಅವಕಾಶ. ಆದ್ರಿಂದ ದಯಮಾಡಿ, ನಮ್ಗೆ ಅರ್ಥ ಆಯ್ತು ತಾವು ಕೇಳಿರೋ ಪ್ರಶ್ನೆ, ಅರ್ಥ ಆಯ್ತು. ಅದರಲ್ಲಿ ಬಹಳಷ್ಟು ಡೂಪ್ಲಿಕೇಟ್ ಕಾರ್ಡ್ಸ್ಗಳಿದ್ದಾವೆ ಅಧ್ಯಕ್ಷರೇ. ಬೇರೆ ಬೇರೆ ಸಮಸ್ಯೆಗಳ ಇದೆ. ನಾನು ಈಗ ಸದನದ ಮುಂದೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಖಚಿತವಾಗ್ಲೂ ಸೂಚನೆ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವರು ಒಂದು ಬಂಗಾರಪೇಟೆ ಕ್ಷೇತ್ರದ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. VSS ನಮ್ಮ DD ಅಲ್ಲಿ ಶಿಫಾರಿಶ್ ಮಾಡಿದ್ರು ಸಹ DC ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಮ್ಮ ಹಂತಕ್ಕೆ ತರಿಸಿಕೊಂಡು ಏನ್ ಸರಿ ಇದೆ ಆ ಕ್ರಮವನ್ನು ವಹಿಸುವುದಕ್ಕೆ ನಾನು ಸೂಚಿಸ್ತೇನೆ. ಬಸನಗೌಡ ತುರ್ವ್ಯಾಳ್ ಮಂತ್ರಿ ಸ್ಥಾನ ಮಾರಾಟಕ್ಕಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂತ್ರಿ ಸ್ಥಾನ ಮಾರಾಟಕ್ಕಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು. ಅಧ್ಯಕ್ಷ, ರಾಜ್ಯದ ರೈತರ ಸಮಸ್ಯೆ ಚರ್ಚೆ ಆಗಲಿ ದಯವಿಟ್ಟು. ಇಡೀ ರಾಜ್ಯ ಜನ ಬೇಕಂತಾರೆ ರಾಜ್ಯದ ರೈತರ ಸಮಸ್ಯೆ.